29 ಪ್ರಮುಖ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿರುವುದರ ವಿರುದ್ಧ ಹಾಗೂ ಕಾರ್ಪೊರೇಟ್ ಪರ ರೂಪಿಸಿರುವ 4 ಸಂಹಿತೆಗಳ ವಿರುದ್ಧ ಮತ್ತು ರೈತ ವಿರೋಧಿ ಬೀಜ ಮಸೂದೆ, ವಿದ್ಯುತ್ ಮಸೂದೆ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯ ತಿದ್ದುಪಡಿ ವಿರೋಧಿಸಿ ಅಖಿಲ ಭಾರತ ಮಹಾಮುಷ್ಕರ ಅಂಗವಾಗಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಜನಪರ ಸಂಘಟನೆಗಳ ಒಕ್ಕೂಟ ಮಂಗಳೂರು ಇದರ ವತಿಯಿಂದ ಸುಳ್ಯದಲ್ಲಿ ಮೆರವಣಿಗೆ ಹಾಗೂ ಪ್ರತಿಭಟನಾ ಸಭೆ ನಡೆಸಲಾಯಿತು. ಸುಳ್ಯ ನಗರದ ಜ್ಯೋತಿ ವೃತ್ತದ ಬಳಿಯಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ರಥಬೀದಿ ಮೂಲಕ ತಾಲೂಕು ಕಚೇರಿ ಬಳಿಗೆ ಬರಲಾಯಿತು. ಮೆರವಣಿಗೆ ವೇಳೆ ಘೋಷಣೆ ಕೂಗಲಾಯಿತು. ತಾಲೂಕು ಕಚೇರಿ ಬಳಿ ಪ್ರತಿಭಟನಾ ಸಭೆ ನಡೆಸಲಾಯಿತು. ಕೇಂದ್ರದ ವಿರುದ್ಧ ಹಾಗೂ ಕಾರ್ಮಿಕ ವಿರೋಧಿ ನೀತಿಯ ವಿರುದ್ಧ ಹಾಗೂ ನ್ಯಾಯಕ್ಕಾಗಿ ಘೋಷಣೆ ಕೂಗಲಾಯಿತು. 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸುವಂತೆ, ಕಟ್ಟಡ ಕಾರ್ಮಿಕರ 1968 ಕಾನೂನನ್ನು ರದ್ದುಗೊಳಿಸಿರುವುದನ್ನು ಕೈಬಿಡುವಂತೆ, ಅಕ್ಷರ ದಾಸೋಹ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡುವಂತೆ, ಅಕ್ಷರ ದಾಸೋಹ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ನೀಡುವಂತೆ, ಕಾರ್ಮಿಕರ ಸಂವಿಧಾನ ಬದ್ಧ ಹಕ್ಕುಗಳನ್ನು ರಕ್ಷಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕಾರ್ಮಿಕರು, ಕಾರ್ಮಿಕರ ಸಂಘಟನೆ ನಾಯಕರು ಭಾಗವಹಿಸಿದ್ದರು. ಕಾರ್ಮಿಕರ ಸಂಘದ ಅಖಿಲ ಭಾರತ ಮುಷ್ಕರಕ್ಕೆ ಕಾರ್ಮಿಕರ ಸಂಘದ ಅಖಿಲ ಭಾರತ ಮುಷ್ಕರಕ್ಕೆ 4 ಕಾರ್ಮಿಕರ ಸಹಿತವನ್ನು ರದ್ದುಗೊಳಿಸಿದೆ. ಕಾರ್ಮಿಕ ಗುಲಾಮಗಿರಿಸುವ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕರನ್ನು ಗುಲಾಮಗಿರಿಸುವ ಕೇಂದ್ರ ಸರ್ಕಾರಕ್ಕೆ ಕಟ್ಟಡ ಕಾರ್ಮಿಕರ 1966 ಕಾನೂನನ್ನು ರದ್ದುಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಅಕ್ಷರ ದಾಸೋಹ ಕಾರ್ಮಿಕರ ಕನಿಷ್ಠ ಕೂಲಿ ಅಕ್ಷರ ದಾಸರ ಕಾರ್ಮಿಕರ ಕನಿಷ್ಠ ಕೂಲಿ ಅಕ್ಷರ ದಾಸರ ಕಾರ್ಮಿಕರ ಅನುದಾನ ಏರಿಸಿದ ಕೇಂದ್ರ ಸರ್ಕಾರಕ್ಕೆ ಅಕ್ಷರ ದಾಸರ ಕಾರ್ಮಿಕರ ಸಾಮಾಜಿಕ ಭದ್ರತೆ ಅಕ್ಷರ ದಾಸರ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕಾರ್ಮಿಕರನ್ನು ಪರಿಗಣಿಸಿ ಏನೇ ಬರಲಿ ಹೆಂಬಾಟವು ಅನ್ಯಾಯದ ಬಗ್ಗೆ ನಾವು ಇಡೀ ಮಹಾ ಮುಷ್ಕರವನ್ನು ಇಡೀ ಭಾರತ ದೇಶದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಾವು ಸುಳ್ಯದಲ್ಲಿ ಕೂಡ ಈ ಒಂದು ಮುಷ್ಕರವನ್ನು ಯಶಸ್ವಿಗೊಳಿಸುವತ್ತ ನಾವು ಈಗ ಜ್ಯೋತಿ ವೃತ್ತದಿಂದ ಇಲ್ಲಿವರೆಗೆ ಸಾಗಿ ಬಂದಿದ್ದೇವೆ. ಅದೇ ರೀತಿ ನಮ್ಮ ಮುಖ್ಯ ಬೇಡಿಕೆಗಳೆಂದರೆ, ಈಗಾಗಲೇ ಕೇಂದ್ರ ಸರ್ಕಾರವು ಸಾಧಾರಣ 29 ಕಾರ್ಮಿಕರ ಕಾನೂನುಗಳನ್ನು ರದ್ದುಗೊಳಿಸಿ 4 ಸಂಹಿತೆಗಳಾಗಿ ವಿಂಗಡಿಸಿದ್ದಾರೆ. ಈ ಸಂಹಿತೆಗಳು ಈ ಕಾರ್ಮಿಕರ ಮೇಲೆ ಅತ್ಯಂತ ದುರ್ಬಲ ಪ್ರಭಾವವನ್ನು ಬೀರುವ ಉದ್ದೇಶದಿಂದ ನಾವು ಈ ಒಂದು ನಮ್ಮ ಮಹಾ ಮುಷ್ಕರವನ್ನು ನಾವು ಮಾಡಬೇಕಾಗಿದೆ. ಹಾಗೆ ಕೆಲವು ನಮ್ಮ ಬ್ಯಾಂಕುಗಳು ಹಾಗೂ ವಿದ್ಯುತ್ತೀಕರಣ ಎಲ್ಲವೂ ಕೂಡ ನಮ್ಮ ಬೇರೆ ದೇಶದವರು ಬಂದು ನಮ್ಮ ಇದಕ್ಕೆ ನಾವು ಕೇಂದ್ರ ಸರ್ಕಾರ ಅವರಿಗೆ ಈ ಒಂದು ಎಲ್ಲ ಇದು ನಮ್ಮ ಸಂಘಟನೆ ಎಲ್ಲವೂ ದೇಶದ ಎಲ್ಲ ಭಾಗಗಳನ್ನು ಅವರಿಗೆ ವಹಿಸಿಕೊಂಡು ಎಲ್ಲ ಈ ನಮ್ಮ ಆಫೀಸು KEB ಆಗಲಿ ರೈಲ್ವೆ ಆಗಲಿ ಎಲ್ಲವನ್ನು ಉಕ್ಕು ರಕ್ಷಣಕ ರಸ್ತೆ ಮಾರ್ಗಗಳು, ವಿಮಾನ ನಿಲ್ದಾಣಗಳು, ಬ್ಯಾಂಕುಗಳು, ವಿಮೆ, ದೂರಸಂಪರ್ಕ, ಅಂಚೆ, ಪರಮಾಣು ಶಕ್ತಿ, ವಿದ್ಯುತ್ ಉತ್ಪಾದನೆ ಮತ್ತು ಪೂರೈಕೆ ಇತ್ಯಾದಿಗಳನ್ನು ಭಾರತೀಯ ಮತ್ತು ವಿದೇಶಿ ಮೂಲದ ದೊಡ್ಡ ಕಾರ್ಪೊರೇಟರ್ಗಳಿಗೆ ಮಾರಾಟ ಮಾಡುವ ತನ್ನ ಕಾರ್ಯಸೂಚಿಯನ್ನು ಮುಂದುವರಿಸಿದೆ. ಆದ ಕಾರಣ ಈಗ ಇಲ್ಲಿ ದುಡಿಯುವ ವರ್ಗಗಳಿಗೆ ಕೆಲಸ ಇಲ್ಲದೆ, ಅಂದರೆ ಒಂದು ದಿನಕ್ಕೆ 178 ರೂಪಾಯಿ ಹಾಗೆ ನಿಗದಿ ಮಾಡಿ ತಿಂಗಳಿಗೆ 4,500 ಸಂಬಳವನ್ನು ನಿಗದಿಪಡಿಸುವ ಇಂಥ ಕಾರ್ಪೊರೇಟ್ಗಳ ಬಗ್ಗೆ ನಾವು ಈಗ ವಿರುದ್ಧವಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ಆದ ಕಾರಣ ಇನ್ನು ಮುಂದೆ ಈ 4 ಸಂಹಿತೆಗಳನ್ನು ಹಿಂಪಡೆಯಬೇಕೆಂದು ನಮ್ಮ ಆಗ್ರಹದೊಂದಿಗೆ ನಾವು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ. ಅದೇ ಇನ್ನೂ ಕೂಡ ನಮ್ಮ
ಈ ಪ್ರತಿಭಟನೆಗಳು ಮಾಡದಂತಹ ಪರಿಸ್ಥಿತಿ ನಮ್ಮ ಈ ಸಂಹಿತೆಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಒಂದು ಮಗುವು ಅಳ್ತಾ ಇದ್ದರೆ ಆ ಮಗುವಿಗೆ ಯಾತಕ್ಕಾಗಿ ಅಳ್ತದೆ ಅಂತ ಹೇಳುವುದು ಅದು ತಾಯಿಯ ಒಂದು ತಾಯಿ ಮಾತ್ರ ಕೇಳಬೇಕಷ್ಟೇ, ಅದು ಯಾಕೆ ಅಳ್ತದೆ ಅಂತ. ಆದರೆ ಹಸಿವಾದಾಗ ಮಕ್ಕಳು ಅಳುವುದು ಸಹಜ. ಅದೇ ರೀತಿ ಕಾರ್ಮಿಕರಿಗೆ ಅನ್ಯಾಯವಾದಾಗ ನಾವು ಯಾವುದೇ ಯಾವ ಸರ್ಕಾರದ ವಿರುದ್ಧವೂ ನಾವು ಎಚ್ಚೆತ್ತು ನಾವು ಈ ಒಂದು ಪ್ರಬಲವಾದ ಒಂದು ಬಹಿಷ್ಕಾರವನ್ನು ಈ ಕೇಂದ್ರ ಸರ್ಕಾರದ ಬಗ್ಗೆ ನಾವು ಎಚ್ಚೆತ್ತುಕೊಂಡು ದೊಡ್ಡ ಮಟ್ಟದಲ್ಲಿ ಈ ಒಂದು ಮುಷ್ಕರವನ್ನು ಕೈಗೊಳ್ತಾ ಇದ್ದೇವೆ ನಾವು. ಅದೇ ರೀತಿ ಇನ್ನು ಮುಂದೆ ನಮಗೆ ಯಾವುದೇ ಅನ್ಯಾಯವಾದರೂ ಅದನ್ನು ಸರಿಪಡಿಸಿ ಕಾರ್ಮಿಕರಿಗೆ ಆಗುವ ಅನ್ಯಾಯದ ಬಗ್ಗೆ ಸ್ವಲ್ಪ ಸರ್ಕಾರವು ಎಚ್ಚೆತ್ತುಕೊಂಡು ಅವರಿಗೆ ಬೇಕಾದ ಸವಲತ್ತುಗಳನ್ನು ಸ್ಕಾಲರ್ಶಿಪ್ ಆಗಲಿ ಮತ್ತು ಅನೇಕ ಸವಲತ್ತುಗಳು ನಮ್ಮ ಕಾರ್ಮಿಕರಿಗೆ ಬರುವ ಉಂಟು. ಅದನ್ನೆಲ್ಲ ನಿಷೇಧಗೊಳಿಸಿ ಬೇರೆ ಕಾರ್ಪೊರೇಟ್ ಕಂಪನಿಗಳಿಗೆ ಈ ಒಂದು ಖಾಸಗೀಕರಣ ಮಾಡಿದ್ದಕ್ಕಾಗಿ ನಾವು ಇದನ್ನು ವಿರುದ್ಧವಾಗಿ ಖಂಡಿಸ್ತೇವೆ ಅಂತ ಹೇಳುತ್ತಾ 12 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.